ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುವಂತಹ ಗರಿಗರಿಯಾದಂತಹ ಕ್ಯಾಬೇಜ್ 65 ಅಥವಾ ಕ್ಯಾಬೇಜ್ ಪಕೋಡಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸುಲಭದಲ್ಲಿ ರುಚಿಯಾದಂತಹ ಕ್ಯಾಬೇಜ್ 65 ಅಥವಾ ಪಕೋಡಿಯನ್ನು ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕ್ಯಾಬೇಜನ್ನು ಚಿಕ್ಕದಾಗಿ ಹೆಚ್ಚಿ ಚೆನ್ನಾಗಿ ತೊಳ್ಕೊಂಡು ನೀರನ್ನು ಹಿಂಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗುವಷ್ಟು ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರ್, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗುವಷ್ಟು ಅರಿಶಿಣ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡು ಮೊದಲಿಗೆ ಎಲ್ಲವನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕ್ಯಾಬೇಜ್ನಲ್ಲಿಯೇ ನೀರಿನಂಶ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಗಟ್ಟಿ ಕೈಯಿಂದ ಉಜ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ತುಂಬ ಡ್ರೈ ಅನಿಸಿದರೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನೀರನ್ನು ಕೈಯಿಂದ ಈ ರೀತಿಯಾಗಿ ಸ್ವಲ್ಪನೇ ಸ್ಪ್ರೇ ಮಾಡಿಕೊಂಡು ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು. ತುಂಬ ನೀರನ್ನೆಲ್ಲ ಹಾಕಿ ಕಲಿಸ್ಬಾರ್ದು. ಮತ್ತೊಂದು ಕಲಸಿದ ತಕ್ಷಣವೇ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಟ್ಟರೆ ನೀರನ್ನು ಬಿಟ್ಕೊಂಡು ಎಣ್ಣೆಯನ್ನು ತುಂಬ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಕ್ಯಾಬೇಜನ್ನು ಕಲಿಸ್ಕೊಂಡ ನಂತರ ನೋಡಿ ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಈ ರೀತಿಯಾಗಿ ಹರಡಿಬಿಟ್ಟು ಕ್ಯಾಬೇಜ್ ಪಕೋಡಿಗಳನ್ನು ಎಣ್ಣೆಗೆ ಬಿಟ್ಕೊಳ್ಬೇಕು. ನಂತರ ಕಲರ್ ಚೇಂಜ್ ಆಗಿ ಗರಿ ಆಗೋ ತನಕ ಹಾಗೆ ಎಣ್ಣೆಯಲ್ಲಿನ ನೊರೆಯೆಲ್ಲ ಕಡಿಮೆ ಆಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ತುಂಬಾ ರುಚಿಯಾದಂತಹ ಹಾಗೆ ಗರಿ ಆದಂತಹ ಕ್ಯಾಬೇಜ್ ಪಕೋಡಿ ಅಥವಾ ಕ್ಯಾಬೇಜ್ 65 ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕುರುಮ್ ಅಂತ ರುಚಿಯಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಸಖತ್ತಾಗಿರುತ್ತೆ. ಇದೇ ರೀತಿಯಾಗಿ ನಾನೆಲ್ಲ ಕ್ಯಾಬೇಜ್ ಪಕೋಡಿಯನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಹರಡಿಬಿಟ್ಟು ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೇನೆ. ಮಾಡೋದು ಕೂಡ ತುಂಬಾ ಸುಲಭ. ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಕ್ಯಾಬೇಜ್ ಪಕೋಡಿಯನ್ನು ಹುರಿದು ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಅಥವಾ ಮಜ್ಜಿಗೆ ಅನ್ನದ ಜೊತೆ, ಅನ್ನ ರಸಮ್ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತುಂಬಾ ಸಖತ್ತಾಗಿರುತ್ತೆ. ಊಟದ ಜೊತೆ ಅಂತೂ ಹೇಳಿ ಮಾಡಿಸಿದಂಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ರುಚಿ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಕ್ಯಾಬೇಜ್ ಪಕೋಡಿ ಅಥವಾ ಕ್ಯಾಬೇಜ್ 65 ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.